ಹಾಯ್ ಎವ್ರಿವನ್ ಇದೀಗ ಲೋಕಸಭೆ ಚುನಾವಣಾ ರಿಸಲ್ಟ್ ಕೂಡ ಪ್ರಕಟವಾಯಿತು. ಅದೇ ರೀತಿ ಕಾಂಗ್ರೆಸ್ಗೆ ದೊಡ್ಡ ಸೆಟ್ ಬ್ಯಾಕ್ ಸಿಕ್ಕಿದೆ. ನಿಮಗೆ ಆಲ್ ಓವರ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದು ಒಳ್ಳೆ ರಿಸಲ್ಟ್ ಕಾಂಗ್ರೆಸ್ ಸಿಕ್ಕಿದೆ. ಬಟ್ ಸ್ಟೇಟ್ ಗೌರ್ಮೆಂಟಲ್ಲಿ ಅಂದುಕೊಂಡಂತೆ ಸಿಕ್ಕಿಲ್ಲ. ಬರೋಬ್ಬರಿ 9 ಸೀಟ್ಗಳನ್ನು ಅಷ್ಟೇ ಸಿಕ್ಕಿದೆ. ಇದರ ನಡುವೆ ಸಾಕಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರೋ ವಿಷಯ ಏನಂದರೆ ಗ್ಯಾರಂಟಿ ಯೋಜನೆಗಳು ಬಂದ್ ಆಗುತ್ತವ ಎಂಡ್ ಆಗ್ತಾವ ಅಂತ. ಏನಾಗಿದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಎಲೆಕ್ಷನ್ ನಡೆಯೋಕ್ಕಿಂತ ಮುಂಚೆ ಕೂಡ ಚರ್ಚೆಗೆ ಈಡಾದ ವಿಷಯನೇ ಗ್ಯಾರಂಟಿ ಯೋಜನೆಗಳು. ಶಕ್ತಿ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಈ ರೀತಿ ಎಲ್ಲ ಯೋಜನೆಗಳು ಕೂಡ ಬಂದ್ ಆಗ್ತವೆ. ಇನ್ನೇನಾದರೂ ಕಾಂಗ್ರೆಸ್ಗೆ ಜನ ಸಪೋರ್ಟ್ ಮಾಡಲಿಲ್ಲ, ಗೆಲ್ಲಿಸ್ಕೊಂಡಿಲ್ಲ ಅಂದರೆ ಆಸ್ ಎಕ್ಸ್ಪೆಕ್ಟೆಡ್. ನಿಮಗೆ ಗೊತ್ತಿರೋ ಹಾಗೆ ಕಳೆದ ಬಾರಿ ಕಾಂಗ್ರೆಸ್ ಬರೀ ಒಂದೇ ಒಂದು ಸೀಟ್ನ ಗೆಲ್ದಿತ್ತು. ಈ ವರ್ಷ ಬರೋಬ್ಬರಿ ಈ ಲೋಕಸಭೆ ಚುನಾವಣೆಯಲ್ಲಿ 9 ಸೀಟ್ಗಳನ್ನು ಪಡೆದುಕೊಂಡಿದೆ. ಗುಡ್ ಇಂಪ್ರೂವ್ಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಂತರ ಗ್ಯಾರಂಟಿ ಯೋಜನೆಗಳು ಬಂದ್ ಆಗ್ತಾವ ಅಂತ ಕೇಳ್ತಾ ಇದ್ರೆ, ಇಲ್ಲಿ ನೀವು ಗಮನಿಸೋದಾದ್ರೆ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಬಂದ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಎಷ್ಟೇ, ಗ್ಯಾರಂಟಿ ಯೋಜನೆಯಿಂದನೇ ಸರ್ಕಾರ ರಚನೆ ಆಗಿದ್ದು. ಕಳೆದ ವರ್ಷ ಕರ್ನಾಟಕ ವಿಧಾನಸಭೆಯದು ಗೆಲ್ಸಿದ್ದೆ ಗ್ಯಾರಂಟಿ ಯೋಜನೆಯಿಂದ. ಇನ್ ಕೇಸ್ ಕಾಂಗ್ರೆಸ್ ಏನಾದರೂ ಗ್ಯಾರಂಟಿ ಯೋಜನೆ ಬಂದ್ ಮಾಡಿದ್ರೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬಿದ್ದೇ ಬೀಳುತ್ತೆ. ಕಾರಣ ಲೋಕಸಭೆ ಎಲೆಕ್ಷನ್ ಆಯಿತು, ನೆಕ್ಸ್ಟ್ ಎಲೆಕ್ಷನ್ ಕೂಡ ಬರ್ತವೆ, ಲೋಕಲ್ ಬಾಡಿ ಎಲೆಕ್ಷನ್ ಕೂಡ ಇದ್ದಾವೆ. ಅದೇ ರೀತಿ 4 ವರ್ಷದ ನಂತರ ಮತ್ತೆ ವಿಧಾನಸಭೆಗೆ ಪ್ರವೇಶ ಮಾಡಬೇಕಾಗುತ್ತೆ. ಇನ್ ಕೇಸ್ ಸರ್ಕಾರ ಗ್ಯಾರಂಟಿಯನ್ನು ಬಂದ್ ಮಾಡಿದ್ರೆ ಜನರು 100ಕ್ಕೆ 100% ತಿರುಗಿ ಬೀಳ್ತಾರೆ. ಅದಷ್ಟು ಸುಲಭ ಅಲ್ಲ. ತಿರುಗಿ ಬಿದ್ದು ಕಾಂಗ್ರೆಸ್ ಹೀನಾಮಾನವಾಗಿ ಸೋಲೋ ಸ್ಥಿತಿಗಾಗುತ್ತೆ. ವಿಪಕ್ಷಗಳು ಕೆಂಡಮಂಡಲವಾಗ್ತಾರೆ. ಈ ರೀತಿ ಎಲ್ಲ ಬೆಳವಣಿಗೆ ಕೂಡ ನಡೀತದೆ. ಸಾಮಾನ್ಯ ಜನರು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಅಷ್ಟು ಸುಲಭ ಅಲ್ಲ ಒಂದು ಯೋಜನೆಗಳನ್ನು ಕೊಟ್ಬಿಟ್ಟು ಕಿತ್ಕೊಳ್ಳೋದು. ಆಲ್ರೆಡಿ ಜನರ ಮಧ್ಯೆ ಖುಷಿ ತಂದಿದೆ. ಹೆಣ್ಣು ಮಕ್ಕಳು ಫ್ರೀ ಓಡಾಡ್ತಾ ಇದ್ದಾರೆ. 2,000 ಅಮೌಂಟ್ ಕೂಡ ಪಟ್ಟಿದ್ದಾರೆ. ಅನ್ನಭಾಗ್ಯದಲ್ಲಿ ಅಕ್ಕಿ ಬದಲು ದುಡ್ಡು ಬರ್ತಾ ಇದೆ. ಇದೆಲ್ಲ ಬಂದಾದರೆ ಜನ ತಿರುಗಿ ಬೀಳ್ತಾರೆ. ಎಲ್ಲನೂ ಕೂಡ ಗಮನಿಸ್ತಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಯೋಜನೆಗಳು ಕೂಡ ಬಂದ್ ಆಗೋದಿಲ್ಲ. ಅದರ ಬಗ್ಗೆ ನೀವು ಯೋಚನೆ ಕೂಡ ಮಾಡಬೇಡಿ. 99% ಬಂದ್ ಆಗೋದಿಲ್ಲ. ಇನ್ ಕೇಸ್ ಬಂದ್ ಆದರೆ ಅದರ ಹೊಡೆತವನ್ನು ಕಾಂಗ್ರೆಸ್ ಪಕ್ಷವೇ ಅದನ್ನು ಮಾಡಬೇಕಾಗುತ್ತೆ. ಕಾಂಗ್ರೆಸ್ ಪಕ್ಷ ದೊಡ್ಡ ಹೊಡೆತ ಬಿದ್ದೇ ಬೀಳುತ್ತೆ. ಅದಕ್ಕೋಸ್ಕರ ನೀವು ಸಾಮಾನ್ಯ ಜನರು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಇಟ್ ಈಸ್ ನಾಟ್ ಈಸಿ ಟು ಬಂದ್ ಎನಿ ಈ ರೀತಿ ಯೋಜನೆಗಳನ್ನು ಸುಲಭವಲ್ಲ ಅಂಟಿಲ್ ನೆಕ್ಸ್ಟ್ ಎಲೆಕ್ಷನ್ ಬರೋವರೆಗೂ. ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್. ಅದೇ ರೀತಿ ಊಹಾಪೋಹಗಳನ್ನು ನಂಬೇಡಿ. ನಿಮಗೆ ಇದೇ ರೀತಿ ಇಂಪಾರ್ಟೆಂಟ್ ಅಪ್ಡೇಟ್ಗಳು ಬೇಕಾದ್ರೆ ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇದು ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.